ಹೃತ್ಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಶಿಫಾರಸು ಮೂಲಕ ಅವರ ಮಕ್ಕಳು ಆಗಮಿಸಿ ಈ ಒಂದು ಪಾದಪೂಜೆ ಕಾರ್ಯಕ್ರಮವನ್ನ ನಡೆಸಿಕೊಡೋದ್ರ ಮೂಲಕ ದಯವಿಟ್ಟು ಪೇರೆಂಟ್ಸ್ ಮುಂಭಾಗದಲ್ಲಿ ಕೂತ್ಕೋಬೇಕು. ಈಗ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡೋದ್ರ ಮೂಲಕ ಈ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ವಿ. ಬರ್ರಿ 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 Please sit down front of your parents. ಮಕ್ಕಳು ತಂದೆ ತಾಯಿಗಳಿಗೆ ಪಾದಗಳಿಗೆ ಮೊದಲು ನೀವು ದೊಡ್ಡ ಜವಾಬ್ದಾರಿ. ಆ ಮೂಲಕ ನಮ್ಮ ಸಂಸ್ಥೆಯಲ್ಲಿ ವಿನೂತನವಾದಂಥ ತಂದೆ ತಾಯಿಗಳಿಗೆ ನಮಸ್ಕರಿಸುವ ಮೂಲಕ ಪಾದಪೂಜೆ ಮಾಡೋದ್ರ ಮೂಲಕ ಸಂಸ್ಕಾರಯುತವಾದಂಥ ಒಂದು ವಂದನೆಗಳನ್ನು ಸಲ್ಲಿಸುವಂತಹದ್ದು ಮತ್ತು ಗುರುಗಳಿಗೆ ನಮಿಸುವಂತಹದ್ದು ಸರಸ್ವತಿ ಪೂಜೆ ಮತ್ತು ಗುರುವಂದನ ಕಾರ್ಯಕ್ರಮ. ಮತ್ತು ಚೀಫ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯವಿಟ್ಟು ವೇದಿಕೆಯನ್ನು ಸಿದ್ಧಪಡಿಸಬೇಕು. ಇದರ ಮೇಲೆ ಇರ್ತದೆ. ಸಾಕಾಗ್ತದೆಯಪ್ಪ. ಕೊನೆಯಲ್ಲಿ ಹೂಗಳನ್ನು ಸಮರ್ಪಿಸಿ ನಮಸ್ಕರಿಸಿಕೊಳ್ಬೇಕು. ತಿಳಿಸಬೇಕು ಮೇಡಮ್ ಅವರು. Now I would like to welcome all my teaching and non-teaching staff and my lovely students. Thank you. Guru Sakshat Parabrahma Tasmai Shri Guruve Namaha. ಗುರು ಪೂರ್ಣಿಮಾ ಭಾರತ ಪ್ರಸಿದ್ಧ ಹಬ್ಬವಾಗಿದೆ. ಎಲ್ಲ ಹಿಂದೂಗಳು, ಜೈನರು ಮತ್ತು ಬೌದ್ಧರ ಪವಿತ್ರ ಹಬ್ಬವಾಗಿ